ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಗಿರೀಶ್, ಕೃಷಿ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತಿನ ಪ್ರಮುಖವಾಗಿ ನಾನು ಮಾತಾಡ್ತಿರುವಂಥ ವಿಷಯ ಅಂದರೆ ಶುಂಠಿ. ಇವತ್ತು ಶುಂಠಿ ಈಗ ಯಥೇಚ್ಛವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಇವತ್ತು ಶುಂಠಿನ ನಾವು ರೈತರು ಬೆಳೀತಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ರೈತರು ಅವ್ರದ್ದೇ ಆದಂಥ ಒಂದು ಪದ್ಧತಿಗಳಲ್ಲಿ ಶುಂಠಿ ಬೆಳೆನ ಬೆಳೆಯೋದಕ್ಕೆ ಮುಂದೆ ಬರ್ತಾರೆ. ಸೊ ಜೊತೆಗೆ ಅದಕ್ಕೆ ಹೆಚ್ಚಾಗಿ ನಾವು ರಾಸಾಯನಿಕಗಳಾಗಿರ್ಬೋದು, ಪೋಷಕಾಂಶಗಳಾಗೋದು ಬಳಕೆ ಮಾಡ್ತಾ ಇರ್ತೀವಿ. ಸೊ ಇದನ್ನ ಜನರಲ್ ಆಗಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಶುಂಠಿ ಅಂದ ತಕ್ಷಣ ಸಾಕಷ್ಟು ರಸಗೊಬ್ಬರಗಳು ಬಳಕೆ ಮಾಡುವಂತ ಬೆಳೆ ಅಂತಾನು ಹೇಳ್ಬೋದು. ಮತ್ತೆ ಜೊತೆಗೆ ಸಾಕಷ್ಟು ಶಿಲೀಂಧ್ರನಾಶಕಗಳನ್ನ ಬಳಕೆ ಮಾಡುವಂತ ಬೆಳೆನೂ ಹೇಳ್ಬೋದು. ಯಾಕೆಂದ್ರೆ ಶುಂಠಿಲಿ ಹೆಚ್ಚಾಗಿ ನಾವು ಕೊಳೆ ರೋಗ ನೋಡ್ತಿರ್ತೀವಿ. ಆ ಕೊಳೆ ರೋಗಕ್ಕೆ ಪೂರಕವಾಗಿ ಎಲ್ಲೋ ಒಂದ್ ಕಡೆ ಬೆಳವಣಿಗೆಗೋಸ್ಕರ ಸಾಕಷ್ಟು ಪೋಷಕಾಂಶಗಳು ಕೂಡ ನಾವು ಕೊಡ್ತಾ ಇರ್ತೀವಿ. ಸೊ ಈ ಪೋಷಕಾಂಶಗಳು ಅಂತ ಬಂದಾಗ ಜನರಲ್ ಆಗಿ ಬಹಳ ಮುಖ್ಯವಾಗಿ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಇವು 3 ಪೋಷಕಾಂಶಗಳಾಗಿ ನಾವು ಕೊಡ್ತಾ ಇರ್ತೀವಿ. ಇನ್ನೊಂದ್ ಕಡೆ ಲಘು ಪೋಷಕಾಂಶಗಳು ಕೂಡ ಶಿಫಾರಸ್ ಮಾಡ್ತೀವಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಲಘು ಪೋಷಕಾಂಶಗಳು ಇವತ್ತು ಬೆಳೆಗೆ ಬಹಳ ಮುಖ್ಯವಾಗಿ ಬೇಕು. ಸೊ ಏನು ಸಾರಜನಕ, ರಂಜಕ, ಪೊಟ್ಯಾಶ್ ನಾವು ಕೊಡ್ತೀವಿ, ಶಿಫಾರಸ್ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ನಾವು ರೆಕಮೆಂಡ್ ಮಾಡ್ತಿರ್ತೀವಿ. ನಮಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ ಬಂದ್ರೆ ಒಂದು ಎಕರೆಗೆ 40 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಶ್ನ ನಾವು ಶಿಫಾರಸ್ ಮಾಡ್ತೀವಿ. ನಮಗೆ ಬೇಕಾಗಿರುವಂತ ರಾಸಾಯನಿಕ ಗೊಬ್ಬರ ಅಂತ ಹೇಳ್ತೀವಿ. ಬಟ್ ಇದನ್ನ ಹೊರತುಪಡಿಸಿ ಸಾಕಷ್ಟು ಇವತ್ತು ಬೆಳವಣಿಗೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ಬೆಳೆ ಪ್ರಚೋದಕಗಳನ್ನು ಬಳಕೆ ಮಾಡ್ತೀವಿ. ಹಾರ್ಮೋನ್ಸ್ ಅಥವಾ ಎನ್ಸೈಮ್ಸ್ನ ಇವತ್ತು ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಸೊ ಅದರಲ್ಲಿ ಒಂದ್ ಕಡೆ ಮುಖ್ಯ ಪೋಷಕಾಂಶಗಳ ಜೊತೆಗೆ ಇವತ್ತು ಜಿಂಜರ್ ಸ್ಪೆಷಲ್ ಅಂತಾನು ಕೊಡ್ತೀವಿ. ಆ ಜಿಂಜರ್ ಸ್ಪೆಷಲ್ IISR ಕ್ಯಾಲಿಕಟ್ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿರುವಂತ ಒಂದು ತಾಂತ್ರಿಕತೆ. ಸೊ ಆ ಒಂದು ತಾಂತ್ರಿಕತೆಯಲ್ಲಿ ಜಿಂಜರ್ ಸ್ಪೆಷಲ್ ನ ಇವತ್ತು ನಾವು ಹಂತವಾಗಿ ಬೆಳವಣಿಗೆ ನೋಡ್ಕೊಂಡು 45 ದಿವಸಕ್ಕೊಂದು, 60 ದಿವಸಕ್ಕೊಂದು, 120 ದಿವಸಕ್ಕೊಂದು ಅಂತ 3 ಸಿಂಪಡಣೆನ ಕೊಡಬಹುದು. ಸೊ ಅದನ್ನ ದ್ರಾವಣ ತಯಾರು ಮಾಡೋದು ಅನ್ನೋದಾದ್ರೆ ಜಿಂಜರ್ ಸ್ಪೆಷಲ್ ಪೋಷಕಾಂಶನ 5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಏನ್ ನಾವು ದ್ರಾವಣ ತಯಾರು ಮಾಡಿದ್ರೆ ಅದನ್ನ ಎಲೆಗಳಿಗೆ ಸಿಂಪಡಣೆ ಮಾಡೋದು. ಅಂತಂದ್ರೆ ಬೆಳವಣಿಗೆ ಅಂತ ಸಪೋರ್ಟ್ ಚೆನ್ನಾಗಿ ಬರಲಿ ಅಂತ. ಇನ್ನು ಮಣ್ಣಿಗೆ ಅಂತ ಬಂದ್ರೆ ಹೆಚ್ಚಾಗಿ ನಾವು ಸ್ವಲ್ಪ ಮಟ್ಟಿಗೆ ಹ್ಯೂಮಿಕ್ ಆಸಿಡ್, ಫಲ್ವಿಕ್ ಆಸಿಡ್ ಮತ್ತೆ ಅಮೈನೋ ಆಸಿಡ್ಸ್ ಕೂಡ ರೆಕಮೆಂಡ್ ಮಾಡ್ತೀವಿ. ಅದರಲ್ಲಿ ಇವತ್ತು ಸಮುದ್ರ ಕಳೆ ಪಾಚಿ ಅಂತ ಮಾತಾಡ್ತಿರ್ತೀವಿ, ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತಾನು ಮಾತಾಡ್ತೀವಿ. ಸೊ ಈ ರೀತಿ ದ್ರಾವಣಗಳು ಇವತ್ತು ಮಾರ್ಕೆಟ್ ಅಲ್ಲಿ ಲಭ್ಯವಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬೆಳವಣಿಗೆ ಹಂತ ನೋಡ್ಕೊಂಡು ಹ್ಯೂಮಿಕ್ ಆಸಿಡ್ ಆಗಿರ್ಬೋದು ಅಥವಾ ಸೀವೀಡ್ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು ಅದನ್ನ ನಾವು ಬೆಳೆ ನಾಟಿ ಮಾಡಿದ 30 ದಿವಸಕ್ಕೊಂದ್ಸತಿ ಮತ್ತೆ 60 ದಿವಸಕ್ಕೊಂದ್ಸತಿ 2 ಸತಿ ಭೂಮಿಗೆ ಸೇರಿಸೋದ್ರಿಂದ ನಮ್ಗೆಲ್ಲೋ ಒಂದ್ ಕಡೆ ಗಡ್ಡೆ ಬೆಳವಣಿಗೆ ಆಗಿರ್ಬೋದು, ಮರಿಕಂದುಗಳ ತೆಂಡೆಗಳ ಸಂಖ್ಯೆ ಜಾಸ್ತಿ ಬರೋದಾಗಿರ್ಬೋದು ಇದಕ್ಕೆ ಪೂರಕವಾಗಿರುತ್ತೆ. ಸೊ ಇದನ್ನ ಬಳಕೆ ಮಾಡ್ಕೊಂಡು ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ಮತ್ತೆ ಇದ್ರ ಜೊತೆಗೆ ಯಾವಾಗ ಬೆಳೆಗೆ ನಾವು ಹೆಚ್ಚಾಗಿ ರಾಸಾಯನಿಕಗಳನ್ನ ಕೊಡ್ತೀವಿ ಅವಾಗ ಸ್ವಲ್ಪ ರೋಗಗಳು ಕೂಡ ಜಾಸ್ತಿ ಆಗ್ತವೆ. ಯಾಕಂದ್ರೆ ಸಾರಜನಕ ಜಾಸ್ತಿ ಆಯ್ತಂದ್ರೆ ಎಳಿಸಾಗತ್ತೆ, ಎಳಿಸಾದಾಗ ಸ್ವಲ್ಪ ಮಟ್ಟಿಗೆ ರೋಗಗಳು ಕೂಡ ನೋಡ್ತೀವಿ. ಸೊ ಆ ರೋಗಗಳಿಗೆ ಅಂತಾನೆ ಇವತ್ತು ಸಪರೇಟ್ ಆಗಿ ಶಿಲೀಂಧ್ರನಾಶಕಗಳನ್ನ ಬಳಕೆ ಮಾಡ್ತಾರೆ. ಸೊ ಶಿಲೀಂಧ್ರನಾಶಕಗಳು ಸಾಕಷ್ಟು ಶಿಲೀಂಧ್ರನಾಶಕಗಳು ಇದಾವೆ. ಬಟ್ ಎಲ್ಲೋ ಒಂದ್ ಕಡೆ ನಾವು ಜೈವಿಕವಾಗಿ ಹತೋಟಿ ಮಾಡಕ್ ರೆಕಮೆಂಡ್ ಮಾಡ್ತೀವಿ. ಬೆಳೆಗಳಿಗೆ ರೋಗಗಳನ್ನ ಹತೋಟಿ ಮಾಡಕ್ಕೆ ಮೊದಲಿಂದನೂ ನಾವು ಶಿಫಾರಸ್ ಮಾಡೋದು ಒಂದು ಟ್ರೈಕೋಡರ್ಮ, ಇನ್ನೊಂದು ಸುಡೋಮೋನಾಸ್. ಮತ್ತೆ ಇವತ್ತು ಇಚ್ಚಿನ ದಿವಸಗಳಲ್ಲಿ ಏನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಬೆಂಗಳೂರಲ್ಲಿದೆ, ಅವ್ರು ಕೊಟ್ಟಿರೋ ಒಂದು ತಾಂತ್ರಿಕತೆ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ. ಇದು ಸೂಕ್ಷ್ಮಾಣು ಜೀವಿಗಳ ಒಂದು ಸಮೂಹ ಅಂತ ಹೇಳ್ಬೋದು. ಸೊ ಇವು ಒಂದ್ ಕಡೆ ಗಿಡದ ಬೆಳವಣಿಗೆಗೂ ಸಪೋರ್ಟ್ ಮಾಡುತ್ತೆ, ಇನ್ನೊಂದ್ ಕಡೆ ರೋಗ ಬರ್ದಂಗೂ ತಡೆಯೋದು ಸಪೋರ್ಟ್ ಮಾಡುತ್ತೆ. ಇವನ್ನ ನೀವು ಮಣ್ಣಿಗೆ ಡ್ರೆಂಚಿಂಗ್ ಮುಖಾಂತರ ಮಣ್ಣಿಗೆ ಸೇರಿಸೋದ್ರಿಂದ ನಿಮಗೆ ಗಡ್ಡೆಗೆ ಕೊಳೆ ರೋಗ ಅಂತ ನಾವೇನು ಮಾತಾಡ್ತೀವಿ, ಕೆಂಪು ಕೊಳೆ ಆಗಿರ್ಬೋದು ಅಥವಾ ಬಾಡುಗೊಳೆ ಆಗಿರ್ಬೋದು, ಈ ಕೊಳೆ ರೋಗನ ಮತ್ತೆ ಸ್ವಲ್ಪ ಮಟ್ಟಿಗೆ ಭೂಮಿಯಿಂದ ಬರುವಂಥ ಎಲೆ ಚುಕ್ಕೆ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಜೈವಿಕವಾಗಿ ಈ ಶಿಲೀಂಧ್ರನಾಶಕಗಳು ನಮ್ಗೆ ಸಪೋರ್ಟ್ ಮಾಡೋದ್ರಿಂದ ಒಂದು ಕಡೆ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿಕೊಂಡು ಜೊತೆಗೆ ಈ ರೋಗಗಳನ್ನ ಹತೋಟಿ ಮಾಡೋದಕ್ಕೂ ಸಹಕಾರಿಯಾಗ್ತಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ದೂರವಾಣಿ ಸಂಖ್ಯೆ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 9739916660. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.